ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಡೊಮಿನೋಸ್ನಲ್ಲಿ ಹೇಗೆ ಜಾಯ್ನ್ ಆಗೋದು ಮತ್ತು ಯಾವ ಥರ ಎಷ್ಟು ಅರ್ನಿಂಗ್ ಆಗುತ್ತೆ, ನಿಮ್ದು ಅಂದರೆ ವೀಕ್ಲಿ ಎಷ್ಟು ಪೇಮೆಂಟ್ ಆಗುತ್ತೆ ಎಲ್ಲ ಈ ಥರ ಕಮೆಂಟ್ ಹಾಕಿದ್ರ. ವೀಕ್ಲಿ ಪೇಮೆಂಟ್ ಎಷ್ಟಾಗುತ್ತೆ ಅಂದರೆ ನಾವು ಆರ್ಡ್ರ್ ಪಡೆದಷ್ಟು ಆಗುತ್ತೆ. ಅಂದರೆ ನಮ್ಮ ಎಕ್ಸಾಂಪಲ್ ನಂದು ಎಷ್ಟಾಗುತ್ತೆ ಅಂದರೆ 4,000ದಿಂದ 5,000ವರೆಗೂ ಮ್ಯಾಕ್ಸಿಮಮ್ ನಂದಾಗುತ್ತೆ. ಮತ್ತು ನೀವು ನಂದು ಎಷ್ಟಾಗುತ್ತೆ ಮತ್ತು ನೀವು ಆರ್ಡ್ರ್ ಎಷ್ಟು ಹೊಡಿತೀರ ಅದ್ರ ಮೇಲೆ ಕೆಲವೊಂದು ಸಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಕೆಲವೊಂದು ಸಲ ಆಫರ್ ಏನಾದರೂ ಇದ್ದರೆ ಒಂದು ಆರ್ಡ್ರಿಗೆ ಇಷ್ಟು ಅಮೌಂಟು ಅಂತ ಎಕ್ಸ್ಟ್ರಾ ಕೊಡ್ತಾನೆ. ಅವಾಗ ಜಾಸ್ತಿ ಏನಾದರೂ ಕೊಟ್ಟರೆ ಅವಾಗ ಇನ್ಸೆಂಟಿವ್ ಮತ್ತು ಇದೆಲ್ಲ ಸೇರಿ ಜಾಸ್ತಿ ಪೇಮೆಂಟ್ ಬರುತ್ತೆ. ಮತ್ತು ಈ ಥರನೂ ಇರುತ್ತೆ. ಮತ್ತು ಒಬ್ಬರು ಕಮೆಂಟ್ ಹಾಕಿದ್ರು ಮಂತ್ಲಿ ಸ್ಯಾಲ್ರಿನ ಅಥವಾ ವೀಕ್ಲಿ ಸ್ಯಾಲ್ರಿನ ಅಂತ. ಇದು ವೀಕ್ಲಿ ಸ್ಯಾಲ್ರಿ ಆಗುತ್ತೆ. ವೀಕ್ಲಿ ಬುಧವಾರ ಸಾಯಂಕಾಲ 7 ಗಂಟೆ ಮೇಲ್ಗಡೆ 7 ಗಂಟೆಯಿಂದ 10 ಗಂಟೆ ಒಳಗಾಗಿ ಪೇಮೆಂಟ್ ಆಗುತ್ತೆ. ನೈಟ್ ಆಗುತ್ತೆ, ನೈಟ್ ಟೈಮ್ ಸಾಯಂಕಾಲ 7 ಗಂಟೆಯಿಂದ 10 ಗಂಟೆ ಒಳಗಾಗಿ ಪೇಮೆಂಟ್ ರಿಸೀವ್ ಆಗುತ್ತೆ. ಕೆಲವೊಂದು ಸಲ ಏನಾದರೂ ಬ್ಯಾಂಕ್ ಸೂಟಿ ಇದ್ದರೆ, ಇಲ್ಲಾಂದರೆ ಬ್ಯಾಂಕ್ ಸೂಟಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಬ್ಯಾಂಕಿಂದು ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆ ಒಳಗಡೆ ಆಗುತ್ತೆ. ಕೆಲವೊಂದು ಸಲ ಎಲ್ಲಾದರೂ ಸಾಯಂಕಾಲವರೆಗೂ ಆಗುತ್ತೆ. ಇಲ್ಲಿ ಇನ್ನೊಬ್ಬರು ಕಮೆಂಟ್ ಹಾಕಿದ್ದಾರೆ, ಏನಪ್ಪ ಅಂದರೆ ಡೊಮಿನೋಸ್ನಲ್ಲಿ ಮತ್ತು ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮಿಂಗ್ ಬಗ್ಗೆ ಹೇಳಿ ಅಂತ. ಇದರಲ್ಲಿ ಟೈಮಿಂಗ್ ಯಾವ ಥರನೂ ಆ ಥರ ಇರೋಂಗಿಲ್ಲ. ನಿಮ್ದು ಏನಾದರೂ ಕಾಲೇಜ್ ಇದ್ದರೆ ಬೆಳಗ್ಗೆಯಿಂದ ಸಾಯಂಕಾಲ ನೀವು ಕಾಲೇಜ್ಗೆ ಹೋಗ್ತೀನಿ ಅಂದರೆ ಕಾಲೇಜ್ ಮುಗಿಸ್ಕೊಂಡು ನೀವು ಸಾಯಂಕಾಲ ಬಂದು ಕೆಲಸ ಮಾಡ್ಬೋದು. ಇಲ್ಲ ಕಾಲೇಜೆಲ್ಲ ಏನಿಲ್ಲ, ನೀವು ಫುಲ್ ಟೈಮ್ ಮಾಡ್ತೀನಿ ಅಂದರೆ ಫುಲ್ ಟೈಮ್ ಮಾಡ್ಬೋದು. ಅಂದರೆ ನೀವು ಜಾಯಿನ್ ಆಗ್ತಿರಲ್ವ, ಆ ಜಾಯಿನ್ ಆದಮೇಲೆ ಅವಾಗ ಅವ್ರ ಮ್ಯಾನೇಜರ್ ಇರ್ತಾರಲ್ಲ, ಮ್ಯಾನೇಜರ್ಗೆ ಹೇಳ್ಬೋದು ನಂದು ಈ ಥರ ಕಾಲೇಜಿಗೆ ಇಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಕಾಲೇಜ್ ಮುಗಿದ್ಮೇಲೆ ಇಷ್ಟು ಗಂಟೆ ಈ ಟೈಮಿಗೆ ಬರ್ತೀನಿ ಅಂತ ಹೇಳಿದರೆ ಆ ಟೈಮ್ಗೆ ನೀವು ಅವ್ರು ಹ್ಞೂ ಅಂತಾರೆ, ಆ ಟೈಮಿಂದ ಹೋಗ್ಬೋದು. ಇಲ್ಲ ನಿಮ್ಮ ಕಾಲೇಜೆಲ್ಲ ಏನಿಲ್ಲ ಅಂದರೆ ಬೇಕಾದಂಗೆ ಮಾರ್ನಿಂಗ್ ಟೈಮ್ನೇ ಹೋಗ್ಬೋದು. ಈ ಥರ ಇದೆ. ಅಂದರೆ ಟೈಮಿಂಗ್ ಯಾವ ಥರನೂ ಫಿಕ್ಸ್ ಇಲ್ಲ. ನೀವು ಯಾವ ಥರ ಟೈಮಿಂಗ್ ಫಿಕ್ಸ್ ಮಾಡ್ತೀರಾ ಅದೇ ಟೈಮಿಂಗ್ ಫಿಕ್ಸು. ಅಂದರೆ ಕಾಲೇಜ್ ಹತ್ರ ಈ ಥರ ಹೇಳ್ದಲ್ಲ ಆ ಥರ. ಇನ್ನೊಬ್ಬರು ಕಮೆಂಟ್ ಹಾಕಿದ್ದಾರೆ, ಬೈಕ್ ಅವರೇ ಕೊಡ್ತಾರಾ ಅಥವಾ ಬೈಕ್ ಅವರೇ ಕೊಟ್ಟು ನಮ್ಮ ಸ್ಯಾಲ್ರಿಯಲ್ಲಿ ಪೆಟ್ರೋಲ್ ಅಮೌಂಟು ಏನಾದರೂ ಕಟ್ ಮಾಡ್ತಾರಾ ಈ ಥರ ಅಂತ. ಪೆಟ್ರೋಲ್ ಅಮೌಂಟು ಅದು ಏನೂ ಕಟ್ ಮಾಡಲ್ಲ. ಕೆಲವೊಂದು ಊರಲ್ಲಿ ಅಂದರೆ ಕೆಲವೊಂದು ಡೊಮಿನೋಸ್ ಊರಲ್ಲಿ ಎಲ್ಲೆಲ್ಲಿ ನಿಮ್ಮ ಯಾವ ಊರಲ್ಲಿ ಇರುತ್ತಲ್ಲೋ ಕೆಲವೊಂದು ಊರಲ್ಲಿ ಎಲೆಕ್ಟ್ರಿಕಲ್ ಬೈಕ್ ಇರುತ್ತೆ, ಕೆಲವೊಂದು ಊರಲ್ಲಿ ಪೆಟ್ರೋಲ್ ಬೈಕ್ ಇದೆ. ನಮ್ಮ ಊರಲ್ಲಿ ನಾನು ಕೆಲಸ ಮಾಡಲ್ಲಿ ಎಲೆಕ್ಟ್ರಿಕಲ್ ಬೈಕ್ ಇದೆ. ನಮ್ಮದೇನು ಖರ್ಚು ಇರೋಂಗಿಲ್ಲ. ಅಥವಾ ಪೆಟ್ರೋಲ್ ಬೈಕ್ ಇದ್ರೂ ನಮ್ಮದೇನು ಪೆಟ್ರೋಲ್ದೇನೂ ಇರೋಂಗಿಲ್ಲ. ಮತ್ತು ನಮ್ಮ ಪೇಮೆಂಟಲ್ಲಿ ₹1 ಕಟ್ ಮಾಡಲ್ಲ. ನಾವು ಎಷ್ಟು ಅರ್ನ್ ಮಾಡಿರ್ತೀವಿ ಅಷ್ಟು ಕರೆಕ್ಟಾಗಿ ನಮ್ಗೆ ಬರುತ್ತೆ. ಮತ್ತು ಅದರಲ್ಲಿ ಏನೂ ಕಟ್ ಮಾಡಲ್ಲ. ಇದ್ರ ಬಗ್ಗೆ ಒಬ್ಬರು ಕಮೆಂಟ್ ಹಾಕಿ ಕೇಳಿದರು, ಅದಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ. ಇದ್ರ ಬಗ್ಗೆ ಪೆಟ್ರೋಲ್ದಂತೂ ನಮ್ಮ ಪೇಮೆಂಟ್ನಲ್ಲಿ ಏನು ಕಟ್ ಮಾಡಲ್ಲ. ಇನ್ನೊಬ್ಬರು ಕೇಳಿದ್ದಾರೆ, ಮಂತ್ಲಿ 20,000 ಆದರೂ ಆಗುತ್ತಾ ಇಲ್ವಾ ಅಂತ. 20,000 ಅಂದರೂ ಈಸಿಯಾಗಿ ಆಗುತ್ತೆ. 20,000 ಏನು ಟೆನ್ಷನ್ ಇಲ್ಲ. ಮಂತ್ಲಿ ಅಂದರೂ 20,000 ಆಗೇ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಮತ್ತು ನೀವು ನನಗೆ ಕೇಳಿದರೆ, ನೀವು ಯಾವ ಊರಲ್ಲಿ ಕೆಲಸ ಮಾಡ್ತಿದ್ರ? ಈಗ ಡೊಮಿನೋಸ್ ಬೆಂಗಳೂರಲ್ಲಿ ಮಾಡ್ತಿದ್ರ ಅಥವಾ ಬಿಜಾಪುರಲ್ಲಿ ಮಾಡ್ತಿರೋದಾ ಅಂತ. ನಾನು ಇವಾಗ ಸದ್ಯಕ್ಕೆ ಮಾಡ್ತಿರೋದು ಬಿಜಾಪುರನಲ್ಲಿ. ಮತ್ತು ಇವಾಗ ಕಮೆಂಟ್ ಹಾಗೆ ನೋಡ್ತಾ ಇದ್ದೆ, ಮತ್ತು ಬಂದಿದ್ದು ಕಮೆಂಟೇ ಬಂದಿದ್ದಾವೆ. ಅಂದರೆ ಮಂತ್ಲಿ ಸ್ಯಾಲ್ರಿ ಕೊಡ್ತಾರೆ, ಮತ್ತು ವೀಕ್ಲಿ ಸ್ಯಾಲ್ರಿನೂ ಬರುತ್ತಾ ಅಂತ ಈ ಥರ ಬಂದಿದೆ ಕಮೆಂಟ್ ಬಂದಿದೆ. ಮತ್ತು ಐ ಡಿ ಬಗ್ಗೆ ಇನ್ನೊಬ್ಬರು ಕಮೆಂಟ್ ಹಾಕಿದ್ದಾರೆ. ಐ ಡಿ ಬಗ್ಗೆ ಆಲ್ರೆಡಿ ಹೋದ ವಿಡಿಯೋದಲ್ಲಿ ಸ್ವಲ್ಪ ಹೇಳಿದ್ದೀನಿ ಕಾಣುತ್ತೆ. ಸರಿಯಾಗಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸ್ಕ್ರೀನ್ ರೆಕಾರ್ಡ್ ಸೈಡ್ ಹಾಕಿಂಗ್ ಈ ಥರ ಫುಲ್ ಡೀಟೇಲ್ಸ್ ಆಗಿ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಪಕ್ಕ ಅದನ್ನೇ ಹಾಕ್ತೀನಿ. ಇಲ್ಲ ಅಂದರೆ ಬೇರೆ ವಿಡಿಯೋ ಅಂದರೆ ನೆಕ್ಸ್ಟ್ ಯಾವ ಥರ ಡೆಲಿವರಿ ಆಫರ್ ಇದ್ದಾಗ ಏನೋ ಆಫರ್ ಯಾವ ಥರ ಇರುತ್ತೆ, ಮತ್ತು ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಅದನ್ನೇ ವಿಡಿಯೋ ಮಾಡ್ತೀನಿ. ಆದರೆ ನಿಮಗೂ ಜಲ್ದಿ ರೀಚ್ ಆದರೆ ನೀವು ಬೇಗ ತಿಳ್ಕೊಬೋದು ಅಂತ. ಅದಕ್ಕೆ ಈ ವಿಡಿಯೋಕ್ಕೆ ನಿಮಗೆ ಏನಾದರೂ ಇನ್ನೂ ಡೌಟ್ ಇದ್ದರೆ ಇನ್ನೂ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸಾಗಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಮೆಂಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಲ್ಲ. ಮತ್ತು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೇನು ಮೆಸೇಜ್ ಬಂದಿರಲ್ಲ, ಮತ್ತು ನೀವು ಹೇಗೆ ವಿಡಿಯೋ ನೋಡ್ತೀರಾ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.